ಭಗವದ್ಗೀತೆ ಸಾಮಾನ್ಯ ಪುಸ್ತಕವಲ್ಲ. ಅದು ನಮ್ಮ ಜೀವನದಲ್ಲಿ ಅತ್ಯಂತ ಪ್ರಾಯೋಗಿಕ ಗ್ರಂಥವಾಗಿದೆ. ಯಾರಾದರೂ ಭಗವದ್ಗೀತೆಯ ಕೆಲವು ಅಂಶಗಳನ್ನು ಅನುಸರಿಸಿದರೂ ಸಹ ಉತ್ತಮ ಜೀವನ ಪ್ರಯೋಜನಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಭಗವದ್ ವಿಷಯವನ್ನು ಸ್ಪಷ್ಟವಾಗಿ ವಿವರಿಸಲು ಸರಳ ಉದಾಹರಣೆಗಳನ್ನು ನೀಡಿದ್ದಾನೆ. ಇದು ಭಗವದ್ ಜ್ಞಾನವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಎಲ್ಲರಿಗೂ ಸಹಾಯ ಮಾಡುತ್ತದೆ. ಭಗವದ್ಗೀತೆಯಲ್ಲಿ ಕೃಷ್ಣನು ಅರ್ಜುನನಿಗೆ ಆಮೆಯ ಉದಾಹರಣೆಯನ್ನು ನೀಡುತ್ತಾನೆ. ಕೃಷ್ಣನು ಅರ್ಜುನನಿಗೆ ಆಮೆಯ ಜೀವನ ಶೈಲಿಯನ್ನು ಅನುಸರಿಸುವುದರಿಂದ ಈ ಭೌತಿಕ ಜಗತ್ತಿನಲ್ಲಿ ಮನುಷ್ಯನು ಸುರಕ್ಷಿತವಾಗಿರುತ್ತಾನೆ ಎಂದು ವಿವರಿಸುತ್ತಾನೆ. ಆಮೆಯು ಒಂದು ನಿರ್ದಿಷ್ಟ ಜೀವನ ಶೈಲಿಯನ್ನು ಹೊಂದಿದೆ. ಅದರ ದೇಹದ ಮೇಲೆ ಗಟ್ಟಿಯಾದ ಚಿಪ್ಪನ್ನು ಹೊಂದಿದೆ. ಅದು ಆ ಗಟ್ಟಿಯಾದ ಚಿಪ್ಪನ್ನು ತನ್ನ ರಕ್ಷಣಾ ಕವಚವಾಗಿ ಬಳಸುತ್ತದೆ. ಆಮೆ ತನ್ನ ಶತ್ರುಗಳಿಂದ ರಕ್ಷಣೆ ಪಡೆಯಲು ದೇಹದಾದ್ಯಂತ ಗಟ್ಟಿಯಾದ ಚಿಪ್ಪನ್ನು ಒದಗಿಸಲಾಗಿದೆ. ಆಮೆಯು ಅಪಾಯವನ್ನು ಗಮನಿಸಿದಾಗ ಅದು ತಕ್ಷಣವೇ ತನ್ನ ಎಲ್ಲ ಅಂಗಗಳನ್ನು ಗಟ್ಟಿಯಾದ ಚಿಪ್ಪಿನೊಳಗೆ ಹಿಂತೆಗೆದುಕೊಳ್ಳುತ್ತದೆ ಮತ್ತು ಸುರಕ್ಷಿತವಾಗಿರುತ್ತದೆ. ಯಾವುದೇ ಸಮಯದಲ್ಲಿ ಆಮೆ ಈ ಸುರಕ್ಷಿತ ಸ್ಥಿತಿಯನ್ನು ಸಾಧಿಸಬಹುದು. ಯಾವುದೇ ಪ್ರಾಣಿ ಆಮೆಯ ಮೇಲೆ ದಾಳಿ ಮಾಡಿದರೆ ಅದು ಗಟ್ಟಿಯಾದ ಚಿಪ್ಪನ್ನು ಮಾತ್ರ ತಲುಪುತ್ತದೆ. ಅದರಿಂದ ಯಾರೂ ಆಮೆಗೆ ಹಾನಿ ಮಾಡಲಾರರು. ಆ ಸಮಯದಲ್ಲಿ ಆಮೆ ತನ್ನ ರಕ್ಷಣಾತ್ಮಕ ಚಿಪ್ಪಿನ ಅಡಿಯಲ್ಲಿ ಸಂತೋಷವಾಗಿ ಮತ್ತು ಸುರಕ್ಷಿತವಾಗಿ ಉಳಿಯುತ್ತದೆ. ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಆಮೆಯ ಈ ಉದಾಹರಣೆಯನ್ನು ಏಕೆ ನೀಡಿದನು ಎಂಬುದನ್ನು ಈಗ ಅರ್ಥ ಮಾಡಿಕೊಳ್ಳೋಣ. ಮಾನವನು ಅನೇಕ ಇಂದ್ರಿಯಗಳನ್ನು ಹೊಂದಿದ್ದಾನೆ. ಹೆಚ್ಚಾಗಿ 10 ಇಂದ್ರಿಯಗಳು ಸಂಖ್ಯೆಯಲ್ಲಿದೆ. 5 ಕೆಲಸ ಮಾಡುವ ಇಂದ್ರಿಯಗಳು ಮತ್ತು 5 ಜ್ಞಾನವನ್ನು ಪಡೆದುಕೊಳ್ಳುವ ಇಂದ್ರಿಯಗಳಾಗಿವೆ. ಕೆಲಸ ಮಾಡುವ ಇಂದ್ರಿಯಗಳ ಮೂಲಕ ನಾವು ನಮ್ಮ ಚಟುವಟಿಕೆಗಳನ್ನು ನಿರ್ವಹಿಸುತ್ತೇವೆ. ಆದರೆ ಜ್ಞಾನವನ್ನು ಪಡೆಯುವ ಇಂದ್ರಿಯಗಳ ಮೂಲಕ ನಾವು ಮಾಹಿತಿ ಮತ್ತು ಜ್ಞಾನವನ್ನು ಸಂಗ್ರಹಿಸುತ್ತೇವೆ. ನಮ್ಮ ಕೈಗಳು, ಕಾಲುಗಳು, ಹೊಟ್ಟೆ ಮತ್ತು ಸಂತಾನೋತ್ಪತ್ತಿ ಅಂಗಗಳು ಕೆಲಸ ಮಾಡುವ ಇಂದ್ರಿಯಗಳು ಎಂದು ಹೇಳಲಾಗುತ್ತದೆ. ನಮ್ಮ ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮವನ್ನು ಜ್ಞಾನವನ್ನು ಪಡೆಯುವ ಇಂದ್ರಿಯಗಳು ಎಂದು ಕರೆಯಲಾಗುತ್ತವೆ. ಈ ಇಂದ್ರಿಯಗಳ ಮೂಲಕ ಮನುಷ್ಯನು ಇಂದ್ರಿಯ ವಸ್ತುಗಳನ್ನು ಆನಂದಿಸುತ್ತಾನೆ. ಕಣ್ಣುಗಳು ಸುಂದರವಾದ ವಸ್ತುಗಳನ್ನು ನೋಡಲು ಹಾತೊರೆಯುತ್ತದೆ. ಒಳ್ಳೆಯ ಸಂಗೀತ, ಸ್ವಯಂ ಮೆಚ್ಚುಗೆಯನ್ನು ಕೇಳಲು ಕಿವಿಗಳು ಬಯಸುತ್ತವೆ. ನಾಲಿಗೆಯು ವಿವಿಧ ರುಚಿಕರ ಆಹಾರವನ್ನು ಸೇವಿಸಲು ಕೇಳುತ್ತದೆ. ಮೂಗು ಸುಗಂಧವನ್ನು ಬಯಸುತ್ತದೆ. ನಮ್ಮ ಚರ್ಮವು ಮೃದುವಾದ ಸ್ಪರ್ಶವನ್ನು ಬಯಸುತ್ತದೆ. ಹಾಗೆಯೇ ಕೆಲಸ ಮಾಡುವ ಇಂದ್ರಿಯಗಳು ಕೂಡ ಅನೇಕ ವಿಷಯಗಳಿಗಾಗಿ ಹಾತೊರೆಯುತ್ತವೆ. ನಾವು ಕೆಲಸ ಮಾಡುವ ಇಂದ್ರಿಯಗಳ ಮೂಲಕ ನಮ್ಮ ದೇಹವನ್ನು ಪೋಷಿಸುತ್ತೇವೆ ಮತ್ತು ಜ್ಞಾನೇಂದ್ರಿಯಗಳ ಮೂಲಕ ಜ್ಞಾನವನ್ನು ಪಡೆದುಕೊಳ್ಳುತ್ತೇವೆ. ಒಬ್ಬರು ಇಂದ್ರಿಯಗಳನ್ನು ಭಗವಂತನ ಸೇವೆ ಮಾಡಲು ಮಾತ್ರ ಬಳಸಬೇಕು. ಇದು ನಮ್ಮ ಎಲ್ಲ ಇಂದ್ರಿಯಗಳ ಉದ್ದೇಶ ಮಾತ್ರ. ಅವು ಯಾವುದೇ ಇಂದ್ರಿಯ ತೃಪ್ತಿಗಾಗಿ ಅಲ್ಲ. ಭಗವದ್ಗೀತೆಯಲ್ಲಿ ಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ, ಇಂದ್ರಿಯ ತೃಪ್ತಿಯಲ್ಲಿ ಸಿಕ್ಕಿ ಹಾಕಿಕೊಳ್ಳುವವನು ಬೇಗನೆ ರೋಗಿಯಾಗುತ್ತಾನೆ ಮತ್ತು ಬಹಳಷ್ಟು ಬಳಲುತ್ತಾನೆ. ಅವನು ತನ್ನ ಜೀವನದಲ್ಲಿ ಯಾವುದೇ ಗುರಿಗಳನ್ನು ಸಾಧಿಸಲು ಸಾಧ್ಯವಿಲ್ಲ. ನಮ್ಮ ಗುರಿಗಳನ್ನು ಸಾಧಿಸಲು ನಮ್ಮ ಬುದ್ಧಿವಂತಿಕೆಯು ತೀಕ್ಷ್ಣವಾದಾಗ ಮಾತ್ರ ಸಾಧ್ಯ. ಅದರಿಂದ ಶ್ರೀಕೃಷ್ಣನು ಆಮೆಯ ಉದಾಹರಣೆಯನ್ನು ನೀಡುವ ಮೂಲಕ ಈ ವಿಷಯವನ್ನು ವಿವರಿಸಿದನು. ಆಮೆ ತನ್ನ ಅಂಗಗಳನ್ನು ಚಿಪ್ಪಿನೊಳಗೆ ಹಿಂತೆಗೆದುಕೊಳ್ಳುವಂತೆ ಇಂದ್ರಿಯ ವಸ್ತುಗಳಿಂದ ಇಂದ್ರಿಯಗಳನ್ನು ಹಿಂತೆಗೆದುಕೊಳ್ಳಲು ಒಬ್ಬನಿಗೆ ಸಾಧ್ಯವಾದಾಗ ಅವನು ಪೂರ್ಣ ಪ್ರಜ್ಞೆಯಲ್ಲಿ ಸ್ಥಿರನಾಗಿರುತ್ತಾನೆ ಎಂದು ಹೇಳಲಾಗುತ್ತದೆ. ಆಮೆ ಕೆಲವು ಅಪಾಯವನ್ನು ಗಮನಿಸಿದ ತಕ್ಷಣ ತನ್ನ ಚಿಪ್ಪಿನೊಳಗೆ ತನ್ನ ಅಂಗಗಳನ್ನು ಹಿಂತೆಗೆದುಕೊಳ್ಳುತ್ತದೆ. ಅಂತೆಯೇ ನಿಜವಾದ ಬುದ್ಧಿವಂತ ವ್ಯಕ್ತಿ ತನ್ನ ಗುರಿಗಳ ಮೇಲೆ ಮಾತ್ರ ಕೇಂದ್ರೀಕರಿಸುತ್ತಾನೆ ಮತ್ತು ಉನ್ನತ ಅಭಿರುಚಿಯನ್ನು ಮಾತ್ರ ಆನಂದಿಸುತ್ತಾನೆ ಮತ್ತು ಎಲ್ಲ ಇಂದ್ರಿಯ ತೃಪ್ತಿ ಚಟುವಟಿಕೆಗಳನ್ನು ಬದಿಗಿಡುತ್ತಾನೆ. ಅವನ ಬುದ್ಧಿವಂತಿಕೆ ಯಾವಾಗಲೂ ಸ್ಥಿರವಾಗಿರುತ್ತದೆ. ಬಾಲ್ಯದಲ್ಲಿ ಅರ್ಜುನನು ಅದೇ ರೀತಿ ಇದ್ದನು. ಗುರುಕುಲದಲ್ಲಿ ದ್ರೋಣಾಚಾರ್ಯರು ಎಲ್ಲ ಶಿಷ್ಯರಿಗೆ ಪಾತ್ರೆಗಳಲ್ಲಿ ನೀರು ತರಲು ಹೇಳುತ್ತಿದ್ದರು ಮತ್ತು ಅವರಿಗೆ ತುಂಬಾ ಕಿರಿದಾದ ಬಾಯಿಯ ಪಾತ್ರೆಗಳನ್ನು ನೀಡುತ್ತಿದ್ದರು. ಅರ್ಜುನನು ತನ್ನ ಪರಿಣಿತ ಜ್ಞಾನದಿಂದ ಎಲ್ಲ ನೀರಿನ ಮಡಿಕೆಗಳನ್ನು ಬೇಗನೆ ತುಂಬಿಸುತ್ತಿದ್ದನು. ಅವನು ಗುರುಕುಲವನ್ನು ತ್ವರಿತವಾಗಿ ತಲುಪುತ್ತಿದ್ದನು ಮತ್ತು ದ್ರೋಣಾಚಾರ್ಯರಿಂದ ಹೆಚ್ಚುವರಿ ವಿಷಯಗಳನ್ನು ಕಲಿಯುತ್ತಿದ್ದನು. ಒಂದು ದಿನ ಅವನು ರಾತ್ರಿಯಲ್ಲಿ ಆಹಾರ ತೆಗೆದುಕೊಳ್ಳುತ್ತಿದ್ದಾಗ ಭಾರೀ ಗಾಳಿಯಿಂದ ದೀಪವು ನಂದಿಸಿತು.
ಕತ್ತಲೆಯಲ್ಲಿಯೂ ತನ್ನ ಕೈ ಯಾವುದೇ ತೊಂದರೆಯಿಲ್ಲದೆ ಆಹಾರದ ತುಂಡನ್ನು ಬಾಯಿಗೆ ಹಾಕಿಕೊಳ್ಳುವುದನ್ನು ಅರ್ಜುನನು ಗಮನಿಸಿದನು. ಅದು ಅವನಿಗೆ ರಾತ್ರಿಯಲ್ಲೂ ಬೀಲುಗಾರಿಕೆಯನ್ನು ಅಭ್ಯಾಸ ಮಾಡಲು ಸುಳಿವು ನೀಡಿತು ಮತ್ತು ಅವನು ತನ್ನ ಹೆಚ್ಚುವರಿ ಸಂವೇದನ ಶಕ್ತಿಯಿಂದ ಗುರಿಯನ್ನು ಹೊಡೆಯಬಹುದೆಂದು ಯೋಚಿಸಿದನು. ಆ ಸಮಯದಿಂದ ಅವನು ಬಾಣಗಳನ್ನು ಹೊಡೆಯುವ ಕೌಶಲ್ಯವನ್ನು ಪರಿಪೂರ್ಣಗೊಳಿಸಲು ರಾತ್ರಿಯಲ್ಲೂ ಅಭ್ಯಾಸ ಮಾಡಲು ಪ್ರಾರಂಭಿಸಿದ. ದ್ರೋಣಾಚಾರ್ಯರು ಅವನ ಕಲಿಕೆಯ ಉತ್ಸಾಹವನ್ನು ಗಮನಿಸಿದರು ಮತ್ತು ಅವನನ್ನು ಜಗತ್ತಿನಲ್ಲಿ ಅಪ್ರತಿಮ ಬೀಲುಗಾರನನ್ನಾಗಿ ಮಾಡುವುದಾಗಿ ಭರವಸೆ ನೀಡಿದರು. ಕಲಿಯುವ ಈ ಉತ್ಸಾಹ ಇಂದ್ರಿಯ ತೃಪ್ತಿಗಾಗಿ ಯಾವುದೇ ಆಕರ್ಷಣೆಯಿಲ್ಲದೆ ಅರ್ಜುನನನ್ನು ಶ್ರೇಷ್ಠ ಬಿಲ್ಲುಗಾರನನ್ನಾಗಿ ಮಾಡಿತು. ಅರ್ಜುನನು ತನ್ನ ಸಮರ್ಪಣೆ ಏಕಾಗ್ರತೆಯ ಕೌಶಲ್ಯಕ್ಕಾಗಿ ಶಾಶ್ವತವಾಗಿ ಪ್ರಸಿದ್ಧನಾದನು. ಇಂದ್ರಿಯ ತೃಪ್ತಿಯಿಂದ ದೂರವಿರುವುದು ಸಾಕಷ್ಟು ಕಠಿಣತೆಯನ್ನು ಒಳಗೊಂಡಿರುತ್ತದೆ. ಸದಾ ತಪಸ್ಸಿನಲ್ಲಿ ನಿರತರಾಗಿರುವವರು ಖಂಡಿತವಾಗಿಯೂ ಜೀವನದಲ್ಲಿ ಅದ್ಭುತ ಫಲಿತಾಂಶಗಳನ್ನು ಪಡೆಯುತ್ತಾರೆ. ಅರ್ಜುನನ ಹೆಜ್ಜೆಗಳನ್ನು ಅನುಸರಿಸುವ ವಿದ್ಯಾರ್ಥಿಗಳು ಮತ್ತು ಯುವಕರು ಕೇವಲ ಗುರಿಗಳ ಮೇಲೆ ತಮ್ಮ ಗಮನವನ್ನು ಇಟ್ಟುಕೊಳ್ಳಬೇಕು ಮತ್ತು ಇಂದ್ರಿಯ ತೃಪ್ತಿಯಿಂದ ದೂರವಿರಬೇಕು. ಯಾರಾದರೂ ಯಾವುದೇ ಇಂದ್ರಿಯ ತೃಪ್ತಿಯನ್ನು ನೀಡಿದರೆ ಆಮೆ ತನ್ನ ಅಂಗಗಳನ್ನು ಒಳಗೆ ಹಿಂತೆಗೆದುಕೊಳ್ಳುವಂತೆ ನಾವು ನಮ್ಮ ಇಂದ್ರಿಯಗಳನ್ನು ಹಿಂತೆಗೆದುಕೊಳ್ಳಬೇಕು. ಇಂದ್ರಿಯಗಳು ಇಂದ್ರಿಯ ವಸ್ತುಗಳ ಕಡೆಗೆ ಆಕರ್ಷಿತವಾದರೆ ಬುದ್ಧಿವಂತಿಕೆಯು ಗುರಿಯ ಮೇಲೆ ಕೇಂದ್ರೀಕರಿಸಲು ಸಾಧ್ಯವಾಗುವುದಿಲ್ಲ. ಇಂದ್ರಿಯಗಳನ್ನು ನಿಯಂತ್ರಿಸದಿದ್ದರೆ ವಿದ್ಯಾರ್ಥಿಗಳು ಯಾವುದೇ ಗುರಿಗಳನ್ನು ಸಾಧಿಸಲು ಸಾಧ್ಯವಿಲ್ಲ ಎಂದರ್ಥ. ನಮ್ಮ ಇಂದ್ರಿಯಗಳು ಕುದುರೆಗಳ ಲಗಾಮು ಹಿಡಿಯದೆ ರಥವನ್ನು ಓಡಿಸಿದಂತೆ. ಈ ಚಟುವಟಿಕೆಯು ಖಂಡಿತವಾಗಿಯೂ ರಥವನ್ನು ಬೀಳುವಂತೆ ಮಾಡುತ್ತದೆ. ಅದರಿಂದ ನಮ್ಮ ಇಂದ್ರಿಯಗಳನ್ನು ಮತ್ತು ನಮ್ಮ ಇಂದ್ರಿಯಗಳ ವಿವೇಚನೆಯಿಂದ ಗುರಿಯತ್ತ ಸಾಗಲು ಇಂದ್ರಿಯಗಳ ಬಳಕೆಯನ್ನು ನಿಯಂತ್ರಿಸುವುದು ಬಹಳ ಮುಖ್ಯ. ನಮ್ಮ ಕೆಲಸದ ಸ್ಥಳ ಅಥವಾ ಮಕ್ಕಳು ಅಧ್ಯಯನ ಮಾಡುವ ಸ್ಥಳದ ಬಳಿ ನಾವು ಯಾವಾಗಲೂ ಆಮೆಯ ವಿಗ್ರಹವನ್ನು ಇಡಬೇಕು ಎಂದು ಹೇಳಲಾಗುತ್ತದೆ. ಇದು ನಮ್ಮ ಮನಸ್ಸನ್ನು ಸ್ಥಿರಗೊಳಿಸಲು ಸಹಾಯ ಮಾಡುತ್ತದೆ. ತಮ್ಮ ಅಧ್ಯಯನದ ಸ್ಥಳದಲ್ಲಿ ಆಮೆಯ ವಿಗ್ರಹವನ್ನು ಇಟ್ಟುಕೊಳ್ಳುವುದು ಅವರಿಗೆ ಸ್ಫೂರ್ತಿ ನೀಡುತ್ತದೆ ಎಂದು ಹೇಳಲಾಗುತ್ತದೆ. ಇದು ಗುರಿಯನ್ನು ಸಾಧಿಸುವ ಸಮಯದಲ್ಲಿ ಇಂದ್ರಿಯ ತೃಪ್ತಿಯಿಂದ ತಮ್ಮ ಇಂದ್ರಿಯಗಳನ್ನು ಹಿಂತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಭಗವದ್ಗೀತೆಯಲ್ಲಿ ನೀಡಲಾದ ಆಮೆಯ ಉದಾಹರಣೆಯನ್ನು ಬಳಸುವವರು ಖಂಡಿತವಾಗಿಯೂ ಗುರಿಗಳನ್ನು ಸಾಧಿಸುವ ಮೂಲಕ ಜೀವನದಲ್ಲಿ ಮುನ್ನಡೆಯುತ್ತಾರೆ ಎಂದು ಹೇಳಲಾಗುತ್ತದೆ. ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ನೀಡಿದ ಹಲವಾರು ಉದಾಹರಣೆಗಳಿವೆ. ಮುಂದಿನ ವಿಡಿಯೋಗಳಲ್ಲಿ ನಾವು ಶ್ರೀಕೃಷ್ಣನು ಅರ್ಜುನನಿಗೆ ಹಂಚಿಕೊಂಡ ಅಂತಹ ಉದಾಹರಣೆಗಳನ್ನು ಮತ್ತು ಪಾಠಗಳನ್ನು ತಿಳಿಯೋಣ. ಅವೆಲ್ಲವನ್ನು ತಿಳಿಯಲು ದಯವಿಟ್ಟು ನಮ್ಮ ಚಾನೆಲನ್ನು ನೋಡುವುದನ್ನು ಮುಂದುವರಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.